ಇಂದಿನ ದಿನ ಭಗವಂತ ನಿಮಗೆ ಕೊಟ್ಟಿರುವಂಥ ಉಡುಗೊರೆ. ಈ ಸಾಲಿನ ಅರ್ಥ ನನಗೆಷ್ಟು ಗೊತ್ತಿದೆಯೋ ಅಷ್ಟು ತಿಳಿಸೋ ಪ್ರಯತ್ನ ನಾನು ಮಾಡ್ತೀನಿ. ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಕಾನ್ಸೆಪ್ಟು. ಇವತ್ತಿನ ದಿನ ಉಡುಗೊರೆ ಅಂತ ಅಂದರೆ ಉಡುಗೊರೆ ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು ಏನಪ್ಪ ಅಂತಂದರೆ ಉಡುಗೊರೆ ಅದು ಯಾವ ಥರ ಉಡುಗೊರೆ, ಯಾವಾಗ ಉಡುಗೊರೆ ಅನಿಸ್ಕೊಳ್ಳುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಒಂದು ವಸ್ತು ಇರುತ್ತೆ, ಅದು ವಸ್ತು ಅಷ್ಟೇ. ಆ ವಸ್ತುವನ್ನು ಯಾವ ವ್ಯಕ್ತಿ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಒಂದು ಪೆನ್ ಅಂತ ತಗೊಳ್ಳಿ, ಬರೀರಿ ಅಂತ ಕೊಡೋದಕ್ಕೂ, ಇದು ನಾನು ನಿನಗೆ ಕೊಡ್ತಾ ಇರೋ ಗಿಫ್ಟ್ ಅಂತ ಕೊಡೋದಕ್ಕೂ, ಅಥವಾ ಅವ್ರ ಬರ್ಡೇ ದಿವಸ ಸ್ಪೆಷಲ್ ಡೇಸಲ್ಲಿ ಕೊಡೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ, ಹೌದಲ್ವಾ? ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಹೇಳೋದಾದರೆ, ನಾನು ಇವಾಗ ಒಂದು ಪೆನ್ನ ಯಾರಿಗೋ ಕೊಡ್ತೀನಿ, ಅವ್ರ ಹತ್ರ ಮತ್ತಾರೋ ಬಂದು ಪೆನ್ನ ಕೇಳ್ತಾರೆ, ಸ್ವಲ್ಪ ಪೆನ್ ಕೊಡಿ ಅಂದರೆ ಟಕ್ ಅಂತ ಕೊಟ್ಬಿಡ್ತಾರೆ. ಅದೇ ಗಿಫ್ಟ್ ಅಂತ ಹೇಳಿ ನಾನು ಕೊಟ್ಟಾಗ ಅದನ್ನು ಅವರು ಬೇರೆಯವ್ರಿಗೆ ಕೊಡಬೇಕಾದ್ರೆ ಹುಷಾರು, ನನಗೆ ಇದು ಅಪ್ಪನೋ ಅಮ್ಮನೋ ಫ್ರೆಂಡೋ ಕೊಟ್ಟಿರೋದು ಅಂತ ಹೇಳಿ ಕೊಡ್ತಾರೆ. ಅದರ ಅರ್ಥ ಏನಂದರೆ ಗಿಫ್ಟ್ ಅಂತ ಯಾವಾಗ ಅನಿಸ್ಕೊಳ್ಳುತ್ತೆ, ಅದನ್ನು ಕೊಡೋವಂಥ ವ್ಯಕ್ತಿಯ ಭಾವನೆಗಳನ್ನು ಅದಕ್ಕೆ ಹಾಕಿದಾಗ, ಹೌದಲ್ವಾ? ಈಗ ಯೋಚನೆ ಮಾಡಿ, ನಿಮ್ಮ ಹತ್ರ ಎಷ್ಟು ಗಿಫ್ಟ್ಗಳಿದೆ. ನಾವು ಗಿಫ್ಟ್ಸ್ನ ನೆಗ್ಲೆಕ್ಟ್ ಮಾಡಿದರೆ ಗಿಫ್ಟ್ನ ನೆಗ್ಲೆಕ್ಟ್ ಮಾಡ್ದಂಗೆ ಮಾತ್ರ ಅಲ್ಲ, ಆ ವ್ಯಕ್ತಿಯ ಭಾವನೆಗಳನ್ನು ನೆಗ್ಲೆಕ್ಟ್ ಮಾಡ್ದಂಗೆ. ಹಾಗಾಗಿ ನಾವು ಬೇರೆ ಯಾರಾದರೂ ನಮಗೆ ಗಿಫ್ಟ್ ಅಂತ ಕೊಟ್ಟಾಗ ಅದನ್ನು ರೆಸ್ಪೆಕ್ಟ್ಫುಲ್ಲಾಗಿ ಜೋಪಾನವಾಗಿ ಕಾಪಾಡ್ಕೋಬೇಕಲ್ವಾ? ಈಗ ಮನೆಯಲ್ಲಿ ಯಾರಾದರೂ ಗಿಫ್ಟ್ ಅಂತ ಕೊಟ್ಟರೆ ಅದನ್ನು ಎಷ್ಟು ಜೋಪಾನವಾಗಿ ನೋಡ್ಕೋತೀವಿ. ಅದೇ ಯಾರಾದರೂ ಒಂದು ವಸ್ತು ಕೊಟ್ಟಾಗ ಬಿಡು ಕೊಟ್ಟ ಅಂತ ಹೇಳ್ಬಿಟ್ಟು ಎಲ್ಲಂದರಲ್ಲಿ ಇಡ್ತೀವಿ. ಲೈಕ್ ಅದೇ ಥರ ನಮ್ಮ ಜೀವನ ಹೇಗೆ ಹೋಗುತ್ತೆ ಅಂತ ಹೇಳೋದಾದರೆ ಈ ವಿಡಿಯೋದಲ್ಲಿ, ಈಗ ಮೊದಲಿಗೆ ಉಡುಗೊರೆ ಏನು ಅಂತ ನಮಗೆ ಅರ್ಥ ಆಯಿತು. ಭಾವನೆಗಳನ್ನು ಆ್ಯಡ್ ಮಾಡೋದ್ರಿಂದ ಅದು ಗಿಫ್ಟ್ ಆಗುತ್ತೆ. ಆ ಗಿಫ್ಟ್ನ ನಾವು ಎಷ್ಟು ಜೋಪಾನವಾಗಿ ನೋಡ್ಕೊಳ್ತೀವಿ. ಹಾಗೆ ದೇವರು ಕೂಡ ನಮಗೆ ಒಂದು ಗಿಫ್ಟನ್ನು ಕೊಡ್ತಾ ಇದ್ದಾನೆ. ಯೋಚನೆ ಮಾಡ್ತಾ ಇದ್ದೀರಾ ಯಾವ ಗಿಫ್ಟು ಅಂತ? ಓಕೆ, ಆ ಗಿಫ್ಟ್ ಯಾವುದು ಅಂದರೆ ಇವತ್ತಿನ ದಿನ ಏನಪ್ಪ ಅಂತಂದರೆ ಭಗವಂತ ನಮಗೆ ಕೊಟ್ಟಿರುವಂತಹ ಉಡುಗೊರೆ. ಈ ವಿಡಿಯೋದಲ್ಲಿ ಈ ಸಾಲಿನ ಅರ್ಥ, ಸೊ ಉಡುಗೊರೆ ಅಂದರೆ ಏನು ಅಂತ ಆಗಲೇ ಹೇಳಿದ ಹಾಗೆ ಜೋಪಾನವಾಗಿ ನೋಡ್ಕೊಳ್ಳೋದು, ಕೇರ್ಫುಲ್ಲಾಗಿ ನೋಡ್ಕೊಳ್ಳೋದು, ಅದಕ್ಕೆ ವ್ಯಾಲ್ಯೂಸ್ ಕೊಡೋದು, ಹೌದಲ್ವಾ? ಹಾಗೆಯೇ ಇವತ್ತಿನ ದಿನ ಭಗವಂತ ನಮಗೆ ಕೊಟ್ಟಿರುವಂಥ ದಿನ ಆಗಿರೋದ್ರಿಂದ ಇವತ್ತಿನ ದಿನ ನಾವು ಯಾವ ರೀತಿ ಕಳಿತೀವಿ, ಯಾವ ರೀತಿ ಯೂಸ್ ಮಾಡ್ಕೊಳ್ತೀವಿ, ಈ ದಿನವನ್ನು ನಾವು ಎಷ್ಟು ಸಂತೋಷವಾಗಿ ಇಟ್ಕೊಳ್ತೀವಿ ಅನ್ನೋದನ್ನು ನಾವು ಆ ಹುಡುಗರಿಗೆ ಕೊಡುವಂಥ ವ್ಯಾಲ್ಯೂಸ್ ಆಗಿರುತ್ತೆ. ಭಗವಂತ ನಮಗೆ ಕೊಟ್ಟಿರುವ ಗಿಫ್ಟ್ಗೆ ನಾವು ರಿಟರ್ನ್ ಗಿಫ್ಟ್ ಕೊಡೋದು ಈ ಥರ ಇರುತ್ತೆ. ನಾವು ಇದರಲ್ಲಿ ಏನು ತಿಳ್ಕೋಬೇಕು ಅಂದರೆ, ನಾವು ಯಾವಾಗಲೂ ದೇವರಿಗೆ ಗ್ರೇಟ್ಫುಲ್ಲಾಗಿರಬೇಕು ಮತ್ತು ಥ್ಯಾಂಕ್ಫುಲ್ಲಾಗಿರಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಚಿಕ್ಕ ಥ್ಯಾಂಕ್ಸ್ ಹೇಳಬೇಕು. ಯಾವ ಥರ ಅಂದರೆ, ಥ್ಯಾಂಕ್ ಯು ದೇವರೇ ನನಗೆ ಈ ದಿನ ಕೊಟ್ಟಿದ್ದಕ್ಕೆ, ಥ್ಯಾಂಕ್ ಯು ದೇವರೇ ನಾನು ಇವತ್ತು ಉಸಿರಾಡ್ತಾ ಇರೋದಕ್ಕೆ, ಥ್ಯಾಂಕ್ ಯು ದೇವರೇ ನಾನು ಇವತ್ತು ಖುಷಿಯಾಗಿರೋದಕ್ಕೆ, ಥ್ಯಾಂಕ್ ಯು ದೇವರೇ ನಾನು ಇವತ್ತು ನನ್ನ ಫ್ಯಾಮಿಲಿ ಜೊತೆ ಇರೋದಕ್ಕೆ, ಇವತ್ತಿನ ದಿನನ ನೀನು ನನಗೆ ಕೊಟ್ಟಿರೋದಕ್ಕೆ ನಾನು ಯಾವಾಗಲೂ ಚಿರಋಣಿ, ಯಾವಾಗಲೂ ಸಂತೋಷದಿಂದ ಈ ದಿನವನ್ನು ಕಳೆಯುತ್ತೇನೆ ಅಂತ ಹೇಳ್ಬೋದು. ಹಾಗೆಯೇ ಇವತ್ತಿನ ದಿವಸ ನಾವು ಎಷ್ಟು ಪಾಸಿಟಿವ್ ಆಗಿರ್ತೀವಿ, ಎಷ್ಟು ಒಳ್ಳೆ ಕೆಲಸ ಮಾಡ್ತೀವಿ, ಒಳ್ಳೆ ಆಲೋಚನೆಗಳನ್ನು ಮಾಡ್ತೀವಿ, ಇದೆಲ್ಲವನ್ನು ಅವತ್ತಿನ ದಿನ ಭಗವಂತ ನಮಗೆ ಕೊಟ್ಟಿರೋ ಗಿಫ್ಟ್ನ ನಾವು ರಿಟರ್ನ್ ಗಿಫ್ಟ್ ಕೊಟ್ಟ ಹಾಗೆ ಆಗುತ್ತೆ. ಹಾಗಾಗಿ ದೇವರಿಗೆ ಕೂಡ ಆ ಗಿಫ್ಟ್ಗೆ ಕೊಡೋ ವ್ಯಾಲ್ಯೂ ಕೊಟ್ಟಂಗೆ ಆಗುತ್ತೆ. ಈ ಭಗವಂತ ಕೊಟ್ಟಿರೋ ಉಡುಗೊರೆಯನ್ನು ಯಾವತ್ತೂ ಯಾರೂ ಮಿಸ್ ಮಾಡ್ಕೋಬೇಡಿ. ಏನಾದರೂ ಸಾಧನೆ ಮಾಡ್ತಾನೆ ಇರಿ ಅಂತ ಹೇಳ್ತಾ, ಈ ಭಗವಂತನಿಗೆ ನಾವೇನು ಕೊಡಬೇಕು ಅನ್ನೋದನ್ನು ತಲೆಯಲ್ಲಿ ಇಟ್ಕೊಂಡು ನಮ್ಮ ದಿನವನ್ನು ಚೆನ್ನಾಗಿ ಇಟ್ಕೊಳ್ಳೋ ಪ್ರಯತ್ನನ ನಾವು ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಹೇಗಿತ್ತು ಅಂತ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸಿಗುವ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.